ನಾವು 50,000 ಚೇರ್ ಹಾಕಿದ್ವಿ. 50,000 ಮೇನ್ ಸ್ಟೇಜಲ್ಲಿ 50,000 ಚೇರ್ ಹಾಕಿದ್ವಿ. ಹೋದ ವರ್ಷ ನನ್ನ ಅನಿಸಿಕೆ 3 ದಿನ ಕಾರ್ಯಕ್ರಮಕ್ಕೆ ಕನಿಷ್ಠ 7ರಿಂದ 8 ಲಕ್ಷ ಬಂದಿದೆ. ಈ ಬಾರಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇದೆ. ಸ್ವಲ್ಪ ತುಂಬ ಚೆನ್ನಾಗಾಗಿದೆ. ನೀವು ಬರ್ತಾ ನೋಡ್ಕೊಂಡು ಬಂದಿರ್ಬೋದು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಾಗಿದೆ. ಆ ಕಾರಣಕ್ಕೆ ಇನ್ನೂ ಒಂದು DC ಮೇಡಮ್ ಹೇಳ್ತಾಯಿದ್ರು, ಇನ್ನೂ ಒಂದು 15,000 ಚೇರನ್ನು ನಾವು ರಿಸರ್ವ್ ಇಟ್ಟಿದ್ದೀವಿ. ಜನಸಂಖ್ಯೆ ಜಾಸ್ತಿ ಬರೋದು ಸಾಧ್ಯತೆ ಇದೆ. ಆ ಕಾರಣಕ್ಕೆ ಇನ್ನೂ ಒಂದು 15,000 ಚೇರನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಂತ ಹೇಳ್ತಾರೆ. ಎಲ್ಲ ಸರೌಂಡಿಂಗಲ್ಲಿ ಮಾಡಿರ್ತೀವಿ. ಒಂದು ಕಡೆ ಇಲ್ಲೇ ಎಲ್ಲಿ ಮಾಡಿದ್ದೇವೆ ಅಲ್ಲಿ ಕೆಳಗಡೆ ಇಲ್ಲಿ ಊಟದ ವ್ಯವಸ್ಥೆಯಲ್ಲಿ ಫುಡ್ ಸ್ಟಾಲ್ ಎಲ್ಲ ಕಡೆ ಫುಡ್ ಸ್ಟಾಲ್ ಹಾಕಿದ್ವಿ. ಕೃಷ್ಣ ದೇವಸ್ಥಾನ ಅಥವಾ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ತಿಂಡಿದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಾಯಂಕಾಲ ಊಟದ ವ್ಯವಸ್ಥೆ. ನನ್ನ ಅನಿಸಿಕೆ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದವ್ರಿಗೂ ಯಾವ ವರ್ಷವೂ ಸಮಸ್ಯೆ ಏನು ತೊಂದರೆ ಆಗಲಿಲ್ಲ. ಈ ವರ್ಷವೂ ತೊಂದರೆ ಆದಂಗೆ ನಾವು ನೋಡ್ಕೊಳ್ತೀವಿ. ಇಲ್ಲ, ಸ್ಟಾಲು ಹಾಕಿದ್ದೀವಿ. ಸ್ಟಾಲಲ್ಲಿ ಸ್ವಲ್ಪ ರೀಸನಬಲ್ ಇಲ್ಲ, ಫ್ರೀನೂ ಇಟ್ಟಿದ್ದೀವಿ, ಸ್ಟಾಲು ಇಟ್ಟಿದ್ದೀವಿ. ಈಗ ಭಾಳ ಜನಕ್ಕೆ ಸ್ಟಾಲ್ ಬೇರೆ ನಮ್ಮ ಊಟ ಇಷ್ಟ ಆಗಲ್ಲ, ಅವ್ರಿಗಂತ ಬೇರೆ ಸ್ಟಾಲು ಇಟ್ಟಿದ್ವಿ. ಊಟದ ಸ್ಟಾಲ್ ಹಾಕಿದ್ದೀವಿ. ನಮ್ಮ ಸರ್ಕಾರ ವತಿಯಿಂದ ಅವ್ರಿಗೂ ಫ್ರೀನೂ ಊಟದ ವ್ಯವಸ್ಥೆ ಮಾಡಿದ್ವಿ. ಶಿವರಾಜ್ಕುಮಾರ್ 13ನೇ ತಾರೀಕು ಶಿವರಾಜ್ಕುಮಾರ್ ಬರ್ತಾವ್ರೆ, ಅಶ್ವಿನಿ ಪುನೀತ್ ಅವ್ರು ಬರ್ತಾವ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬರ್ತಾವ್ರೆ, ರಾಜ್ ಶೆಟ್ಟಿ ಬರ್ತಾವ್ರೆ, ಅರ್ಚಿತಾರಾಮ್ ಬರ್ತಾವ್ರೆ, ರಚಿತಾರಾಮ್ ಡಾಲಿ ಅವರು ಬರ್ತಾರೆ, ಡಾಲಿ ಧನಂಜಯ ಅವ್ರು ಬರ್ತಾಯಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಎಷ್ಟು ಬೇರೆ ಇದೆ ಇಲ್ಲಿ ಬಿಗ್ ಬಾಸ್ ವಿನ್ನರ್ಸ್ ಈಗ ತುಂಬ ಡಿಮ್ಯಾಂಡ್ ಆಗಿದೆ ಅವ್ರದ್ದು. ಟೋಟಲ್ ಹೋದ ಬಾರಿ ಒಂದು 14-15 ಕೋಟಿ ಆಗಿತ್ತು. ಈ ಬಾರಿನೇ ಅಷ್ಟೇ ಆಗ್ಬೋದು. ಜೈದ್ ಖಾನು ಬರ್ತಾ ಇದ್ದಾರೆ. ನಾನು ಬಂದರೆ ಅವ್ನು ಬಂದಂಗೆ ತಾನೆ. ನಾನು ರಿಯಲ್ ಹೀರೋ, ಅವ್ನು ರೀಲ್ ಹೀರೋ. ನಾವು 50,000 ಚೇರ್ ಹಾಕಿದ್ವಿ. 50,000 ಮೇನ್ ಸ್ಟೇಜಲ್ಲಿ 50,000 ಚೇರ್ ಹಾಕಿದ್ವಿ. ಹೋದ ವರ್ಷ ನನ್ನ ಅನಿಸಿಕೆ 3 ದಿನ ಕಾರ್ಯಕ್ರಮಕ್ಕೆ ಕನಿಷ್ಠ 7ರಿಂದ 8 ಲಕ್ಷ ಬಂದಿದೆ. ಈ ಬಾರಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇದೆ. ಸ್ವಲ್ಪ ತುಂಬ ಚೆನ್ನಾಗಾಗಿದೆ. ನೀವು ಬರ್ತಾ ನೋಡ್ಕೊಂಡು ಬಂದಿರ್ಬೋದು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಾಗಿದೆ. ಆ ಕಾರಣಕ್ಕೆ ಇನ್ನೂ ಒಂದು DC ಮೇಡಮ್ ಹೇಳ್ತಾಯಿದ್ರು, ಇನ್ನೂ ಒಂದು 15,000 ಚೇರನ್ನು ನಾವು ರಿಸರ್ವ್ ಇಟ್ಟಿದ್ದೀವಿ. ಜನಸಂಖ್ಯೆ ಜಾಸ್ತಿ ಬರೋದು ಸಾಧ್ಯತೆ ಇದೆ. ಆ ಕಾರಣಕ್ಕೆ ಇನ್ನೂ ಒಂದು 15,000 ಚೇರನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಂತ ಹೇಳ್ತಾರೆ. ಎಲ್ಲ ಸರೌಂಡಿಂಗಲ್ಲಿ ಮಾಡಿರ್ತೀವಿ. ಒಂದು ಕಡೆ ಇಲ್ಲೇ ಎಲ್ಲಿ ಮಾಡಿದ್ದೇವೆ ಅಲ್ಲಿ ಕೆಳಗಡೆ ಇಲ್ಲಿ ಊಟದ ವ್ಯವಸ್ಥೆಯಲ್ಲಿ ಫುಡ್ ಸ್ಟಾಲ್ ಎಲ್ಲ ಕಡೆ ಫುಡ್ ಸ್ಟಾಲ್ ಹಾಕಿದ್ವಿ. ಕೃಷ್ಣ ದೇವಸ್ಥಾನ ಅಥವಾ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ತಿಂಡಿದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಾಯಂಕಾಲ ಊಟದ ವ್ಯವಸ್ಥೆ. ನನ್ನ ಅನಿಸಿಕೆ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದವ್ರಿಗೂ ಯಾವ ವರ್ಷವೂ ಸಮಸ್ಯೆ ಏನು ತೊಂದರೆ ಆಗಲಿಲ್ಲ.